ಕಾರ್ಯದರ್ಶಿಗೆ ಬಂಧಿಸಿ, ಗೂಂಡಾಗಳನ್ನು ಬಂಧಿಸಿ, ಬಂಧಿಸಿ 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 ರೈತರ ಮೇಲೆ ಹಲ್ಲೆ ಮಾಡುವ ಗೂಂಡಾಗಳನ್ನು, ರೈತರ ಮೇಲೆ ಗೂಂಡಾಗಳಂತೆ ವರ್ತಿಸುವ ಅಧಿಕಾರಿಗಳನ್ನು, ಗೂಂಡಾ ರೀತಿ ವರ್ತನೆ ಮಾಡುವ ವ್ಯಕ್ತಿಗಳನ್ನು, ತರಗನಹಳ್ಳಿ ಗ್ರಾಮದಲ್ಲಿ ಗೂಂಡಾಗಳಂತೆ ವರ್ತಿಸುವ ವ್ಯಕ್ತಿಗಳನ್ನು ಬಂಧಿಸಿ ಬಂಧಿಸಿ ಬಂಧಿಸಿ. ತರಗನಹಳ್ಳಿ ಗ್ರಾಮದಲ್ಲಿ ಕಳೆದ 6 ತಿಂಗಳಿಂದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಅಂತೇಳಿ ಹೋರಾಟ ನಡೀತಾ ಇದೆ. ಹೋರಾಟ ನಡೆದಂಥ ಸಂದರ್ಭದಲ್ಲಿ ಹಾಲಿ ನಿರ್ವಹಿಸ್ತಕ್ಕಂಥ ಮಹೇಶ್ ಕುಮಾರ್ ಎಂಬಾತನನ್ನು 11 ಜನ ನಿರ್ದೇಶಕರುಗಳಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ. ಆ 11 ಜನ ಗ್ರಾಮಸ್ಥರು ಮತ್ತು ಹಾಲು ಉತ್ಪಾದಕರ ಹೇಳಿಕೆ ಮೇರೆಗೆ ತಾತ್ಕಾಲಿಕವಾಗಿ ಅಮಾನತು ಮಾಡಲಾಯಿತು. ತಾತ್ಕಾಲಿಕವಾಗಿ ಅಮಾನತು ಮಾಡಿದಂಥ ಸಂದರ್ಭದಲ್ಲಿ ಅವನು ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ಅವರ ಮೇಲಧಿಕಾರಿಗಳಿಗೆ ಸಲ್ಲಿಸಿ ನಾನು ತಪ್ಪಿತಸ್ಥನಲ್ಲ, ನಾನು ಕರೆಕ್ಟಾಗಿದ್ದೀನಿ ಅಂತ ಅವನು ಕೋರ್ಟಿಂದ ಆದೇಶ ತಂದ 11/7/2025. ಆ ಆದೇಶದ ಪ್ರಕಾರ ಅವನ್ನ ಮತ್ತೆ ಮಹೇಶ್ ಕುಮಾರ್ನ ಕೂರ್ಸೋಕ್ಕೆ ಅಂತೇಳಿ 11 ಜನ ಡೈರೆಕ್ಟರ್ ವಿರುದ್ಧನೇ ತಂದಿದ್ದು ಅವನು. ಹಾಗೆ ಇವರೆಲ್ಲ ಪರಿಶೀಲನೆ ಮಾಡಿ ತರಗನಹಳ್ಳಿ ಗ್ರಾಮದಲ್ಲಿ ಏನೇನು ವ್ಯವಹಾರ ನಡೆದಿದೆ ಇವತ್ತವರೆಗೆ ಅಂತೇಳಿ ಕಳೆದ 17 ವರ್ಷದಿಂದ ಸಹಕಾರ ಸಂಘ ಇದೆ ಸರ್. ಅಂಥ ಸಂದರ್ಭದಲ್ಲಿ 17 ವರ್ಷದಿಂದ ತರಗನಹಳ್ಳಿಯಲ್ಲಿ 6,29,00,000 ವ್ಯವಹಾರ ಆಗಿದೆ. 6,29,00,000 ವ್ಯವಹಾರದಲ್ಲಿ ಹಾಲು ಉತ್ಪಾದಕರಿಗೆ ಕಳೆದ 17 ವರ್ಷದಿಂದಲೂ ಏನು ಹಣ ತಂದೆ ಆಗಿದೆ. ಅವರ ಆರೋಪ ಏನು ವಿರೋಧಿಗಳದು ನಮಗೆ ಬೋನಸ್ ಕೊಟ್ಟಿಲ್ಲ ಅಂತ. ಈತಂದೇನೋ ನಾನು ಬೋನಸ್ ಕೊಡಬೇಕಾದ್ರೆ ಬಾಡಿಗೆ ಬಿಲ್ಡಿಂಗಲ್ಲಿ ಅದು ಹಾಲು ಉತ್ಪಾದಕರ ಸಹಕಾರ ಸಂಘ ನಡೀತಾ ಇತ್ತು. ಈಗ 2 ಜಾಗ ತೆಗೆದು 2 ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಿ ಇಷ್ಟೆಲ್ಲ ಮಾಡಿರೋದ್ರಿಂದ ನಾನು ನಿಮಗೆ ಬೋನಸ್ ಕೊಡೋಕ್ಕಾಗಿಲ್ಲ, ಅಲ್ಲಿ ಏನು ಉಳಿತಾಯ ಆಯಿತು ಅಮೌಂಟ್ನ ತೆಗೆದು ಈ ಬಿಲ್ಡಿಂಗ್ ಹಾಕಿದ್ದೀನಿ ಅಂತ ಇವನ ವಾದ. ಹಾಗಾಗಿ ಇವನು ಸರ್ಕಾರಕ್ಕೆ ಏನು ಕಳೆದ 17 ವರ್ಷದಿಂದ ಪ್ರತಿ ಇಯರ್ ಏನು ಜನರಲ್ ಬಾಡಿ ಮಾಡಬೇಕು, ಆಡಿಟ್ ಮಾಡಬೇಕು, ಪ್ರತಿಯೊಂದು ಲೆಕ್ಕ ಕೊಟ್ಟು ತಮ್ಮ ಆಫೀಸ್ಗೆ ಏನಿದೆ ಅದೆಲ್ಲ ಸಬ್ಮಿಟ್ ಮಾಡಿದ್ದಾನೆ ಸರ್. ಅವರ ಆರೋಪ ಏನು ದಾಖಲೆ ಇಲ್ಲದೆ ಆರೋಪ ಮಾಡೋದು. ನೀನು ಕಳ್ಳ ಒಬ್ಬನನ್ನೋದು 1 ಕೋಟಿ ಕದ್ದುಬಿಟ್ಟನ ಅನ್ನೋದು, ಇನ್ನೊಬ್ಬನನ್ನೋದು 2 ಕೋಟಿ ಕದ್ದುಬಿಟ್ಟನ ಅನ್ನೋದು. ನಾನು ಹೇಳ್ತೀನಿ ಸರ್, ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ಯಾವುದೇ ವ್ಯಕ್ತಿ ದಾಖಲೆ ಇಟ್ಕೊಂಡು ಮಾತಾಡಬೇಕು. ದಾಖಲೆ ಇಲ್ಲದೆ ಆರೋಪ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ. ಆಗ ಈ ಡೈರೆಕ್ಟರ್ಗಳು ಅವನ್ನ ಅಮಾನತು ಮಾಡಿದ್ದು ಇವರೇನೆ. ಮತ್ತು ಕೋರ್ಟ್ ಆದೇಶದ ಪ್ರಕಾರ ಇವರು ಈ 11 ಜನ ಡೈರೆಕ್ಟರ್ಸು ಕಾನೂನಿಗೆ ತಲೆ ಬಾಗಲೇಬೇಕು. ಇವರು 28ನೇ ತಾರೀಕು ಕೋರ್ಟ್ ಇತ್ತು, ಕೋರ್ಟ್ಗೆ ಹೋದ್ರು. ಕೋರ್ಟಿಂದ ಬಂದ ನಂತರ ದಿನಗಳಲ್ಲಿ ಇವನ್ನ ಮತ್ತೆ ಕೋರ್ಟು ಏನು ಆದೇಶ ಮಾಡಿದೆ, ಮಹೇಶ್ ಕುಮಾರ್ನ ನೀವು ಕಾರ್ಯನಿರ್ವಹಣಾಧಿಕಾರಿಗೆ ತಕ್ಕಂಡು ಕೆಲಸ ಮಾಡಿಸ್ಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. ಆದೇಶ ಪ್ರಕಾರ ಇವತ್ತು ಮೀಟಿಂಗ್ ಸೇರಕ್ಕೆ ಹೋದಾಗ ಅಲ್ಲಿ ಇವರು ಏನು ವಿರೋಧಿ ಗುಂಪು ಇದೆ, ಆ ವಿರೋಧಿ ಗುಂಪು ಯಾಕಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಕಳೆದ 2020ರಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ 11 ಜನನು ಇವ್ರು ಗೆದ್ದುಬಿಟ್ರು. ಅವ್ರು 11 ಜನನು ಸೋತರು. ಆ ಒಂದು ಪರ್ಪಸ್ ಇಟ್ಕೊಂಡು ನೆಕ್ಸ್ಟ್ ಸೆಪ್ಟೆಂಬರ್ನಲ್ಲಿ ಚುನಾವಣೆ ಇದೆ, ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಮತ್ತೆ ಇವ್ರು ಗೆದ್ದು ಬಿಡ್ತಾರೆ. ಇವ್ರ ಮೇಲೆ ಏನಾದರೂ ಒಂದು ಗುರುತರವಾದ ಆರೋಪ ಮಾಡಬೇಕು, ಇವ್ರ ಮೇಲೆ ದಬ್ಬಾಳಿಕೆ ಮಾಡಬೇಕು ಅಂತೇಳಿ ಆ ಉದ್ದೇಶ ಇಟ್ಕೊಂಡು ಅವರು ಇವತ್ತು ದಬ್ಬಾಳಿಕೆ ಮಾಡಿ ಒಬ್ಬ ಮಹಾದೇವಮ್ಮನ ಡೈರೆಕ್ಟರ್ ಅವ್ರ ಯಜಮಾನ್ರನ್ನ ಸುಮಾರು 75 ವರ್ಷ ಆಗಿದೆ ಬಸವರಾಜಪ್ಪನವ್ರನ್ನ ಕೆಡಿಕ ತುಳಿದಿದೆ. ಆ ವಿಡಿಯೋ ತಮಗೆ ಎಲ್ಲ ಆಗಲೇ ಕಳಿಸ್ಕೊಟ್ಟಿದ್ದೀವಿ. ಚಪ್ಪಲಿ ಕಾಲಲ್ಲಿ ತುಳಿದಿದ್ದಾರೆ. ಆ ಥರ ಗುಂಡಾ ಜಂಪ್ ಮಾಡಿದ್ದಾರೆ ಸರ್ ಅವರು. ಅವ್ರ ಉದ್ದೇಶ ಇಷ್ಟೇ, ನೆಕ್ಸ್ಟ್ ಚುನಾವಣೆಯಲ್ಲಿ ಇವ್ರು ಗೆದ್ದು ಬಿಟ್ರೆ ಇವ್ರಿಗೆ ಹೆಸರು ಬಂದ್ಬಿಡುತ್ತಲ್ಲ, ಇವ್ರನ್ನ ಹೆಂಗಾದ್ರೂ ಮಾಡಿ ಸೋಲಿಸ್ಲೇಬೇಕು, ಹೆಂಗಾದ್ರೂ ಮಾಡಿ ಏಟು ಹೊಡಿಬೇಕು, ಹೆಂಗಾದ್ರೂ ಮಾಡಿ ದಬ್ಬಾಳಿಕೆ ಮಾಡಬೇಕು. ಯಾವ ಕೋರ್ಟ್ ಆದೇಶ, ಯಾವ ಪೊಲೀಸ್ ಸ್ಟೇಷನ್ ಅನ್ನೋ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ. ಅದನ್ನು ದಯಮಾಡಿ ಆ ಗುಂಪು ಏನಿದೆ, ಈಗ 97 ಜನ ಹಾಲು ಉತ್ಪಾದಕರು ಇದ್ದಾರೆ ಸರ್, ಹಾಲು ಹಾಕ್ತಂಥ ಜನ. ಅದರಲ್ಲಿ ಈಗಾಗಲೇ ಇಲ್ಲಿ 60ರಿಂದ 70 ಜನ ಇಲ್ಲೇ ಬಂದಿದ್ದಾರೆ. ಇನ್ನು ಕೆಲವರು ಆ ವಿರೋಧಿ ಗುಂಪುಗಳು ಈ ಥರ ಗುರುತರವಾದ ಆರೋಪ ಮಾಡೋದು, ಯಾವುದೇ ದಾಖಲೆ ಇಲ್ಲದೆ ಆರೋಪ ಮಾಡೋದು. ನಾವು ಇವತ್ತು ದಾಖಲೆ ಸಮೇತ ಕೋರ್ಟ್ ಏನು ಆದೇಶ ಮಾಡಿದೆ ಆ ಪ್ರತಿ ತಕ್ಕ ಬಂದು ಇವತ್ತು ಅವ್ರಿಗೆ ಮನವಿ ಸಲ್ಲಿಸ್ಬಿಟ್ಟು ಮುಂದಿನ ದಿನಗಳಲ್ಲಿ SP ಸಾಹೇಬ್ರ ಹತ್ರ ಮಾತಾಡಿ ಆ ಏನು ಆರೋಪ ಮಾಡಿದ್ರು ಅವ್ರಿಗೆ ಗುಂಡಾ ಕಾಯ್ದೆ ಅಡಿ ಅವ್ರಿಗೆ ಕೇಸ್ ಮಾಡಿ ಅವ್ರಿಗೆ ಇನ್ನು ಮುಂದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗೆ ಬೆಲೆ ಇರಬೇಕು ಅನ್ನತಕ್ಕಂಥ ತೋರಿಸ್ಬೇಕು ಅಂತ ಈ ಮಾಧ್ಯಮದ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ರೈತರ ಮೇಲೆ ಎತ್ಕಟ್ಟಿ ಒಕ್ಲೇಪ್ಸಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಗೂಂಡಾಗಿರಿ ಮಾಡ್ತಕ್ಕಂಥ ಕೆಲಸ ತರಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅಂಥ ಕೆಲಸ ಮಾಡ್ತಕ್ಕಂಥದ್ದನ್ನು ತಕ್ಷಣ ಯಾರೇ ಇದರ ಹಿನ್ನೆಲೆ ಕೈವಾಡ ಇದ್ರೂ ಕೂಡ ಇದನ್ನು ಕೈ ಬಿಡಬೇಕು.
ಯಾಕೆ ಅಂತ ಹೇಳಿದ್ರೆ ರೈತರನ್ನ ಬೆಸೆಯುವಂಥ ಕೆಲಸ ಮಾಡಬೇಕು. ರೈತರಿಗೆ ಹೊಂದಾಣಿಕೆಯಾಗಿ ಹೋಗ್ತಕ್ಕಂಥ ರೀತಿಯಲ್ಲಿ ಸಹಕಾರಿ ತತ್ವದಲ್ಲಿ ಸಹಕಾರಿ ಸಂಘದಲ್ಲಿ ಹಾಲು ಉತ್ಪಾದಕರ ಸಂಘ ಕಟ್ಟಿರ್ತಕ್ಕಂಥದ್ದು. ಇದರಲ್ಲಿ ರಾಜಕಾರಣ, ವೈಯಕ್ತಿಕ ಹಿತಾಸಕ್ತಿ, ಲಾಭ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಈ ರೀತಿಯಾದಂಥ ಪ್ರತಿಷ್ಠೆಯನ್ನು ಒಡ್ಡಿ ರೈತರ ಮೇಲೆ ಒಂದು ರಸ್ತೆಯಲ್ಲಿ ಸಭೆ ಮಾಡಲಿಕ್ಕೆ ಹೋದಂಥ ರೈತರ ಮೇಲೆ ಹಲ್ಲೆ ಮಾಡಿ ಗೂಂಡಾಗಿರಿ ಮಾಡ್ತಕ್ಕಂಥದ್ದನ್ನು ಈ ನೆಲದ ಕಾನೂನು ಮತ್ತು ಯಾವುದು ಕೂಡ ಒಪ್ಪಲ್ಲ. ಆ ಕಾರಣಕ್ಕೆ ಯಾರು ಈ ಗೂಂಡಾ ಕಾಯ್ದೆ ಅಡಿಯಲ್ಲಿ ಈ ಕ್ರಮವನ್ನು ಮಾಡಿದರೆ ಅವ್ರ ಮೇಲೆ ಗೂಂಡಾ ಕಾಯ್ದೆಯನ್ನು ದಾಖಲು ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸಂಘಟನೆಯ ಪ್ರಮುಖನಾಗಿ ನಾನು ಒತ್ತಾಯ ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ರೈತ ಸಂಘಟನೆಗಳಿಗೆ ರೈತರು ಸೇರ್ತಕ್ಕಂಥದ್ದೇ ಕಷ್ಟ. 1980ರ ದಶಕದಲ್ಲಿ ಇದ್ದ ರೀತಿಯಲ್ಲಿ ಮರುಕಳಿಸಬೇಕು ಅಂತ ಹೇಳಿದ್ರೆ ಇಂಥ ಗೂಂಡಾಗಳು, ಇಂಥ ಅವಿವೇಕಿಗಳು ಈ ರೀತಿಯಾಗಿ ದುರ್ವರ್ತನೆ ಮಾಡ್ತಕ್ಕಂಥವ್ರ ಮೇಲೆ ಕಾನೂನು ಕ್ರಮ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಕಾನೂನು ಬದುಕಿದೆಯಪ್ಪ ಅಂತೇಳಿ ಜನ ರೈತ ಸಂಘಟನೆಗೆ ಸೇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ರೈತ ಸಂಘಟನೆಗೆ ಸೇರಿದ್ರೆ ಈ ರೀತಿ ಜಗಳ, ಜಂಟಿ, ಗಲಾಟೆ ಆಗ್ತದೆ. ನಾವು ಯಾಕೆ ಸೇರಬೇಕು ಅಂತೇಳಿ ಸಂಘಟನೆ ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಅದರಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾವು ಇವತ್ತು ಕ್ರಮ ತಗೊಳ್ಳಿಕ್ಕೆ ಅರ್ಜಿಯನ್ನು ಕೊಡ್ತೇವೆ. 2-3 ದಿನ ಕಾದು ನೋಡ್ತೇವೆ. ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ SP ಕಚೇರಿ ಮುಂದೆ ನಿರಂತರ ಧರಣಿ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡ್ತೇವೆ. ಎಂಟನೇ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯನ್ನು ಬದಲಾವಣೆ ಮಾಡ್ತಕ್ಕಂಥದ್ರ ಬಗ್ಗೆ ಸಂಬಂಧ ಚರ್ಚೆಯನ್ನು ನಿರ್ದೇಶಕರು ಸೇರ್ತಕ್ಕಂಥ ಹೋಗ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಹಾಲು ಉತ್ಪಾದಕ ರೈತರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಅವ್ರ ಮೇಲೆ ಗಲ್ಲೆ ಮತ್ತು ದಬ್ಬಾಳಿಕೆಯನ್ನು ಮಾಡಿದ್ದಾರೆ. ಕೆಳಕ್ಕೆ ಕೆಡಿಕೊಂಡು ತುಳಿದಿದ್ದಾರೆ. ಇದು ಕಾನೂನು ರೀತಿಯಲ್ಲಿ ಸರಿನಾ? ಯಾರೇ ಆದರೂ ಕೂಡ ಮಾತುಕತೆ, ಕೋರ್ಟ್ ಇದೆ, ಕಾನೂನಿದೆ, ದಾಖಲೆಗಳನ್ನ ಪರಿಶೀಲನೆ ಮಾಡಲಿ, ಕ್ರಮ ತಗೊಳ್ಳಿ. ಅದನ್ನು ಬಿಟ್ಟು ಏಕೈಕೆ ಮ್ಯಾನ್ ಹ್ಯಾಂಡಲ್ ಮಾಡ್ತಕ್ಕಂಥವ್ರ ಮೇಲೆ ಕಠಿಣ ಕಾನೂನು ಕ್ರಮ ತಗೋಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾರೆ.